ಆಂಟಿ ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಅಂಕಲ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಚಂದ್ರು ಅಣ್ಣನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಎಷ್ಟೊಂದ್ ದಿನ ಆಗಿತ್ತು ನಿಮ್ಮನ್ನೆಲ್ಲ ನೋಡಿ. ನಾನು ಹೇಳ್ತಿದ್ದೆ ಕಣಮ್ ಸೂರ್ಯನ ಪಾಪ ಅಪ್ಪ ಇಲ್ಲದ್ದೆ ಹುಡುಗಿ ಕರ್ಕೊಂಬಾರ ಯಾವಾಗ ಪಾಪ ಚೆನ್ನಾಗಿ ಮಾತಾಡೋದು ಅವಾಗ ಬಂದಾಗ ಅಂತನ ನಮ್ಮ ಮನೆಯಾಗೂ ಹೇಳ್ತಿತ್ತು. ಹೆಂಗ ನೀನಾಗಿ ನೀನು ಬಂದಿದ್ಯಲ್ಲ, ನಿಮ್ ಸಾಲ ಎಲ್ಲ ತೀರ್ತು ತಾನೆ ನಿಮ್ಮ ಅಪ್ಪ ಮಾಡಿದ್ದು. ಹೌದಾ ಆಂಟಿ, ಸೂರ್ಯನಿಂದ ತುಂಬಾ ಸಹಾಯ ಆಯ್ತು ನನ್ಗೆ. ಇವ್ನು ಕೊಡ್ಲಿಲ್ಲ ಅಂದ್ರೆ ನನಗೆ ತುಂಬಾ ಕಷ್ಟ ಆಗೋದು. ಅಂತೂ ಬಿಡಮ್ಮ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಎಂಬಕ್ಕೆ ನೀನೇ ಸಾಕ್ಷಿ. ಒಳ್ಳೇದಾಯ್ತಲ್ಲ. ಹೌದಾಂಟಿ, ದೇವ್ರು ಬಂದಂಗೆ ಬಂದು ಸೂರ್ಯ ನನಗೆ ಹೆಲ್ಪ್ ಮಾಡಿದ್ರೆ ನಮ್ಮನೆ ಬೀದಿಗೆ ಬರ್ತಿದ್ವಿ. ನಾವು ಮನೇನೂ ಇರ್ತಾ ಇರ್ಲಿಲ್ಲ, ಮನೆ ಮಠ ಎಲ್ಲ ಮಾರ್ಬೇಕಾಗೋದು. ಸದ್ಯ ಹಂಗೇನು ಆಗಿಲ್ವಲ್ಲ ಬಿಡು ಶ್ರುತಿ. ಚೆನ್ನಾಗಿದ್ಯಾ ತಾನೆ? ನಿನ್ ತಮ್ಮ ಎಲ್ಲ ಚೆನ್ನಾಗಿ ಓದ್ಸು. ನೀನು ಒಳ್ಳೆ ಕಡೆ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗು. ನಮ್ಮನ್ನು ಕರಿಯೋದ್ ಮರಿಬೇಡ ಮದ್ವೆಗೆ. ಆದಷ್ಟು ಬೇಗ ಆ ಕೆಲಸ ಆಗ್ಲಿ. ಅಯ್ಯೋ ಆಂಟಿ, ನಾನು ಈಗಲೇ ಮದ್ವೆ ಆಗಲ್ಲ. ಇನ್ನು ನನ್ನ ತಮ್ಮನ ಓದಿಸ್ಬೇಕು, ಆಮೇಲೆ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮನೆ ಸೆಟ್ಲ್ ಆಗ್ಬೇಕು ಚೆನ್ನಾಗಿ, ನನ್ನ ತಮ್ಮ ಕೆಲ್ಸಕ್ಕೆ ಸೇರ್ಬೇಕು. ಅಲ್ಲಿವರೆಗೂ ನಾನು ಮದ್ವೆ ಆಗೋದು ಬೇಡ ಅಂತ ಅನ್ಕೊಂಡಿದೀನಿ. ಅಯ್ಯೋ ಶ್ರುತಿ, ನಿನ್ ತಮ್ಮ ಓದಿ ಕೆಲಸ ತಗೊಂಡು ದುಡಿಯೋ ತನಕ ನೀನ್ ಮದ್ವೆ ಆಗ್ದಂಗಿದ್ರೆ ನಿನಗೆ ವಯಸ್ಸು ಜಾಸ್ತಿ ಆಗುತ್ತಮ್ಮ. ಬೇಗ ಮದ್ವೆ ಆಗು, ಒಳ್ಳೆ ಹುಡುಗನ್ ನೋಡಿ. ನಿನಗೆ ಹುಡುಗನ್ ನೋಡೋದಕ್ಕೆ ಕಷ್ಟ ಆದ್ರೆ ನಾನೇ ನೋಡ್ತೀನಿ. ಬೇಕು ಅಂದ್ರೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಒಳ್ಳೆ ಜಾಬಲ್ಲಿ ಇದ್ದಾರೆ. ಬೇಗ ಮದ್ವೆ ಮಾಡ್ಕೋ, ಅವಾಗ ನನಗೂ ಸ್ವಲ್ಪ ನೆಮ್ಮದಿ. ಅಯ್ಯೋ ಮೇಡಮ್, ನಾನು ಬೇಗ ಮದ್ವೆ ಆಗಕ್ಕೆ ಇಷ್ಟಪಡಲ್ಲ. ಮೊದಲು ನನ್ನ ತಮ್ಮ ಓದಿ ಕೆಲ್ಸಕ್ಕೆ ಸೇರ್ಲಿ, ಪರವಾಗಿಲ್ಲ ವಯಸ್ಸಾದ್ರೂ. ನಮ್ಗೆ ಯಾವಾಗ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೋ ಅವಾಗ ಆದ್ರೇನೆ ಸಂಸಾರ ಅನ್ನೋದು ಚೆನ್ನಾಗಿರೋದು. ಅದು ಅಲ್ದೇನೆ ನನಗಿಷ್ಟ ಆಗಿರೋಂಥ ಹುಡುಗ, ನಮ್ಗೆಲ್ಲ ಸಹಾಯ ಮಾಡೋಂತನು, ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋಂಥ ಹುಡುಗ ಸಿಗ್ಬೇಕಲ್ಲ ನಮ್ಗೆ. ಅದಕ್ಕೆಲ್ಲ ಟೈಮ್ ತಗೊಳುತ್ತೆ. ನಿನ್ಗೆ ಎಂತ ಹುಡುಗ ಬೇಕೇ ಶ್ರುತಿ? ಹೇಳು, ನಮ್ ಕಡೆ ಯಾರಾದ್ರೂ ಗೊತ್ತಿದ್ರೆ ಹೇಳ್ತೀನಿ. ನನಗೆ ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ. ನನಗೆ ಸೂರ್ಯನಂತ ಒಳ್ಳೆ ಹುಡುಗ ಸಿಕ್ಬೇಕು. ಹೆಲ್ಪಿಂಗ್ ನೇಚರ್ ಇರ್ಬೇಕು. ಯಾವಾಗ್ಲೂ ನಗ್ನಗ್ತಾ ಮಾತಾಡ್ತಾ ಇರ್ಬೇಕು, ತಮಾಷೆ ಮಾಡ್ತಾ ಇರ್ಬೇಕು. ಆ ತರ ಹುಡುಗ ನನಗೆ ತುಂಬಾ ಇಷ್ಟ ಆಗ್ತಾನಕ್ಕ. ಇದೇನಪ್ಪ ಇದು? ಈ ಹುಡುಗಿ ಹಿಂಗೆ ಹೇಳ್ತಾ ಇದ್ದಾಳೆ. ನನ್ನ ಗಂಡನ ಹತ್ರ ಹುಡುಗಬೇಕಾ? ಯಾಕೋ ಇವಳ ಮನಸ್ಸಲ್ಲಿ ನನ್ನ ಗಂಡನ ಬಗ್ಗೆ ಏನೋ ಬೇರೆ ಅಭಿಪ್ರಾಯ ಇದ್ದಂಗೈತೆ. ಅದಕ್ಕೆ ಅಲ್ಕಿಸ್ಕೊಂಡು ಮಾತಾಡ್ತಾಳೆ. ಇಲ್ಲಿವರೆಗೂ ಹುಡುಕಿ ಬಂದವಳೆ ಅದನ್ನ ಕೊಡಕ್ಕೆ. ನನಗೆ ಯಾಕೋ ಅನುಮಾನ. ಮೊದಲು ಇವಳನ್ನ ಇಲ್ಲಿಂದ ತೊಲಗಿಸ್ಬೇಕು. ನನ್ನ ಗಂಡನ ಆದಷ್ಟು ಬೇಗ ಇವಳಿಂದ ಆದಷ್ಟು ದೂರ ಇರಿಸ್ಬೇಕು. ಇಲ್ದಿದ್ರೆ ನನಗೆ ಸೌತಿ ಬರೋದಂತೂ ಗ್ಯಾರಂಟಿ ಅನ್ಸುತ್ತೆ. ಹಂಗಾಗಕ್ಕೆ ಮಾತಾಡ್ಬಿಡ್ಬಾರ್ದು ನಾನು. ಹೌದು ಕಣಮ್ಮ, ನಮ್ಮ ಸೂರ್ಯನ ಎಂತ ಹುಡುಗಿ ನೋಡಿದ್ರು ಇಷ್ಟಪಟ್ಬಿಡ್ತಾಳೆ. ಯಾಕೆಂದ್ರೆ ಅವನು ಅಷ್ಟು ಚೆನ್ನಾಗಿರ್ತಾನೆ. ಎಲ್ಲ ಜೊತೆ ಜಾಲಿಯಾಗಿ ಮಾತಾಡ್ಕೊಂಡಿರ್ತಾನೆ, ತಮಾಷೆ ಮಾಡ್ತಾನೆ, ಕಾಲು ಎಳೆಯೋದು ಎಲ್ಲ ಮಾಡ್ತಾನೆ. ಏನ್ ಕೆಲಸ ಮಾಡಿದ್ರು, ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ಮಾಡ್ತಾನೆ. ಏನೇ ಕೆಲಸ ಮಾಡಿದ್ರು ಏನಾದ್ರೂ ಹೇಳಿದ್ರೆ ತಕ್ಷಣ ಹೋಗಿ ತಗೊಂಬಂದು ಕೊಡ್ತಾನೆ. ಅವನಿದ್ರೇನೆ ನಮ್ಮ ಮನೆಗೆ ಒಂಥರ ಕಳೆ ಕಣಮ್ಮ. ಹೌದು ಆಂಟಿ, ಸೂರ್ಯನ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ ತರ ತಮಾಷೆ ಮಾಡ್ತಲೇ ಇರ್ತಾರೆ. ಹೌದು ಶ್ರುತಿ, ನೀನ್ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ನೀನ್ ಇಷ್ಟಪಟ್ಟಂಗೆ ನಮ್ ಸೂರ್ಯನಂತ ಹುಡುಗನೇ ಸಿಗ್ಲಿ. ಕವಿತಾ, ಏನಿದು? ಏನೋ ಆ ಹುಡುಗಿ ಬುದ್ಧಿ ಇಲ್ಲದೆ ಏನೋ ಮಾತಾಡ್ತಾಳೆ ಅಂದ್ರೆ ನೀನು ಹಂಗೆ ಮಾತಾಡ್ತಾ ಇದೆಯಲ್ಲ. ಅವರು ನನ್ನ ಗಂಡ. ಇದೇನೇ ಗಂಗಾ, ನಾನೇನೇನು ಸೂರ್ಯನೇ ಮದುವೆ ಆಗು ಅಂತ ಹೇಳಿದ್ನಾ? ಅವಳಿಗೆ ಸೂರ್ಯನಂತ ಗಂಡ ಬೇಕು ಅಂತ ಹೇಳಿದ್ನಾ? ಅದಕ್ಕೆ ಅಂತ ಗಂಡನೇ ಸಿಗ್ಲಿ ಅಂತ ಹೇಳ್ದೆ. ಸೂರ್ಯನ ಮದುವೆ ಆಗು ಅಂತ ಹೇಳಕ್ಕಾಗುತ್ತಾ? ನಮ್ಗೇನು ಅಷ್ಟು ಬುದ್ಧಿ ಇಲ್ಲ. ಸುಮ್ಮನೆ ಇರು. ಯಾಕೆ ಎಲ್ಲದಕ್ಕೂ ತಪ್ಪು ತಿಳ್ಕೊಂತೆ ನೀನು? ನಾನು ನೋಡ್ತಲೇ ಇದ್ದೀನಿ. ಅವಳಿಗೆ ಬಂದಾಗಿಂದ ಒಂಥರ ಮಕ ಮಾಡ್ಕೊಂಡಿದ್ಯಾ. ನಿನ್ ಮಗದಾಗೆ ನಗುನೇ ಇಲ್ವಲ್ಲ ಗಂಗಾ? ನಾನಿರೋದೇ ಹಂಗೆ, ನನಗೆ ನಗು ಬರಲ್ಲ. ನೀವು ನಗ್ತಾ ಇದ್ದೀರಲ್ಲ ಅಷ್ಟೇ ಸಾಕು. ಮೊದಲು ಊಟ ತಿಂಡಿ ಎಲ್ಲ ಮಾಡಿದ್ದಾಯ್ತಲ್ಲ, ದುಡ್ಡನ್ನು ಕೊಟ್ಟಿದ್ದಾಯ್ತು, ಮಾತಾಡ್ತಿದ್ದಾಗಿದ್ರೆ ಹುಡುಗಿನ ಕಳಿಸ್ರಿ. ಹೋಗಮ್ಮ, ಬಸ್ಸಿಗೆ ಟೈಮ್ ಆಗುತ್ತೆ. ಇನ್ನೊಂದು 5-10 ನಿಮಿಷ ಬಸ್ ಬರುತ್ತೆ, ಹೋಗು. ಸರಿ ಆಯ್ತು, ಹೋಗ್ತೀನಿ. ಸೂರ್ಯ ಬರ್ಲಾ? ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ಇನ್ನೆಲ್ಲಿ ಲೇಡೀಸ್ ಎಲ್ಲ ನೀವಿಷ್ಟು ಜನ ಮಾತಾಡ್ತಾ ಇರ್ಬೇಕಾರೆ ಗಂಡಸರಿಗೆ ಮಾತಾಡಕ್ಕೆ ಅವಕಾಶ ಎಲ್ಲಿರುತ್ತೆ ಹೇಳು? ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ನಿಮ್ದೆಲ್ಲ ಮಾತುಕತೆ ಆಗಿದ್ರೆ ಆಮೇಲೆ ಮಾತಾಡೋಣ ಅಂತಾನ. ಇದಕ್ಕೆ ನೋಡು ನೀನ್ ಇಷ್ಟ ಆಗೋದು. ಹೌದಮ್ಮ, ನಮ್ ಸೂರ್ಯ ತುಂಬಾ ತಮಾಷೆ ವ್ಯಕ್ತಿ. ಯಾವ್ದೂನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ತಾನೆ. ಅದಕ್ಕೆ ಎಲ್ಲರಿಗೂ ಅವನು ಅಂದ್ರೆ ಇಷ್ಟ ಆಗ್ಬಿಡ್ತಾನೆ. ಒಂದ್ ಸ್ವಲ್ಪ ಹೊತ್ತು ಮಾತಾಡದೆ ಸಾಕು, ಅವನು ಎಲ್ರಿಗೂ ಇಷ್ಟ ಆಗ್ತಾನೆ. ಸರಿ ಆಂಟಿ, ಆಯ್ತು, ನನಗೆ ಟೈಮ್ ಆಯ್ತು, ಬರ್ತೀನಿ. ಸೂರ್ಯ ಬಾಯ್. ಮೇಡಮ್ ಬಾಯ್. ನಾನು ನೋಡ್ತಾ ಇದ್ದೀನಿ ಬಂದಾಗಿಂದ ಅವಳನ್ನ. ಯಾಕೆ ಮೇಡಮ್ ಮೇಡಮ್ ಅಂತಿದ್ಯಾ? ಏನ್ ಅವಳೇನೇನು ಯಾವ್ದಾನ ಆಫೀಸರ? ಗಂಗಕ್ಕ ಅನ್ನು, ಇಲ್ಲಾಂದ್ರೆ ಗಂಗಾ ಅಂತ ಕೂಗು ಸಾಕು. ಹಂಗಲ್ಲ, ಅವ್ರಿಗೆ ಅಕ್ಕ ಅಂತ ಕರೆದ್ರೆ ಇಷ್ಟ ಆಗಲ್ವಂತೆ. ಅದಕ್ಕೆ
ಏನ್ ಪರವಾಗಿಲ್ಲ ಶ್ರುತಿ, ಅಕ್ಕ ಅಂತಾನೆ ಕರಿ. ನಮ್ಮ ಅತ್ತಿಗೆನೂ ಅಕ್ಕ ಅಂತ ಕರಿತಿಯಲ್ಲ, ಈ ಗಂಗನು ಅಕ್ಕ ಅಂತಾನೆ ಕರಿ, ಪರವಾಗಿಲ್ಲ. ಹೌದಾ, ಸರಿ ಆಯ್ತು ಗಂಗಕ್ಕ ಬಾಯ್. ಶ್ರುತಿ ನಿಂತ್ಕೊಳಮ್ಮ. ಏನಂಟಿ ಒಬ್ಳೇ ಹೋಗ್ತೀನಮ್ಮ, ಇರು ಸೂರ್ಯನು ಬರ್ತಾನೆ, ಅಲ್ಲಿವರೆಗೂ ಬಿಟ್ಟು ಬಸ್ಸಿಗೆ ಹತ್ತಿಸ್ ಬರ್ತಾನೆ. ಅಯ್ಯೋ ಅತ್ತೆ, ಅವಳು ಹೋಗ್ತೀನಿ ಅಂದಳ, ನೀವ್ಯಾಕೆ ಸುಮ್ಮನೆ ಸುಮ್ಮನೆ ಇರ್ರಿ. ಇವ್ರಿಗೆ ಏನು ಬೇರೆ ಕೆಲಸ ಇಲ್ವಾ? ಹೊಲ್ದಕ್ಕೆ ಹೋಗ್ಬೇಕು. ಇನ್ನೂ ಮಾವ ಬೇರೆ ಫೋನ್ ಮಾಡಿದ್ರು, ಬೇಗ ಸೂರ್ಯನ್ ಕಳ್ಸಮ್ಮ ಅಂತಾನ. ಹೊಲ್ದಕ್ಕೆ ಹೋಗ್ಬೇಕು ಇವ್ರು. ಆ ಹುಡುಗಿ ಹೋಗ್ಲಿ ಬಿಡು, ಅವಳೇನು ಸಣ್ಣ ಹುಡುಗಿನ ಅಲ್ಲ, ಬರೋದ್ ಗೊತ್ತಾಗುತ್ತೆ ಹೋಗೋದ್ ಗೊತ್ತಾಗಲ್ವಾ? ಬರ್ಬೇಕಾದ್ರೆ ಒಬ್ಳೆ ಬಂದು ತಾನೆ. ಈಗೇನು ಸ್ಪೆಷಲ್ ಆಗಿ ಯಾಕೆ ಗಂಗಾ ಹಂಗ್ ಮಾತಾಡ್ತೀಯಾ? ಏನೋ ಒಳ್ಳೆ ಹುಡುಗಿ, ಸೂರ್ಯನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಹೋಗಿ ಅಲ್ಲಿವರೆಗೂ ಬಸ್ ಹತ್ಸಿ ಬಂದ್ರೆ ಏನ್ ಗಂಟು ಕಳ್ಕೊಂತಾರ? ಸುಮ್ನೆ ಇರು. ಹೋಗು ಸೂರ್ಯ. ಕವಿತಾ ನಿನಗೆ ಅರ್ಥ ಆಗಲ್ಲ, ಸುಮ್ನೆ ಇರು. ಏಯ್ ಗಂಗಾ, ಬಾಯಿ ಮುಚ್ಕೊಂಡು ನಿಂತ್ಕಳೆ. ಸೂರ್ಯ ಹೋಗಪ್ಪ ನೀನು. ಪರವಾಗಿಲ್ಲ ಬಿಡು ಸೂರ್ಯ, ನಾನು ಒಬ್ಳೆ ಹೋಗ್ತೀನಿ. ಇಲ್ಲ, ನಾನು ಬರ್ತೀನಿ, ನಡಿ ಶ್ರುತಿ. ಸರಿ ಆಯ್ತು ಬಾ. ಅಯ್ಯೋ ಅಯ್ಯೋ, ಇವರಿಬ್ರು ಜೊತೆಗೆ ಹೋಗ್ತಾ ಇರೋದು ನೋಡ್ತಾ ಇದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗ್ತಾ ಐತೆ. ಈ ಕವಿತೆಗೂ ನಮ್ಮ ಅತ್ತೆಗೂ ನನ್ನ ಸಂಕಟ ಅರ್ಥ ಆಗಲ್ಲ. ನಡಿಯೇ ಗಂಗಾ, ಬರ್ರಿ ಒಳಕ್ಕೆ. ಕವಿತಾ ನಡಿರೆ, ನಾನು ಸ್ವಲ್ಪ ಕೆಲಸ ಐತೆ, ಇಲ್ಲೇ ನಮ್ಮ ಅಮ್ಮ ಮಂತಕ್ಕೆ ಹೋಗ್ಬರ್ತೀನಿ, ನೀವು ಹೋಗ್ರಿ. ಗಂಡ ಸಿಕ್ಕಿದೆ ಚಾನ್ಸ್ ಅಂತಾನ ಅವಳಿಂದ ಹೇಳಿ ಕಿಸ್ಕೊಂಡು ಹೋಗಿದ್ ನೋಡು. ಅಯ್ಯೋ ಎಲ್ಲೋದ್ರು? ಇದೇನಿದು? ಇಲ್ಲೇ ತಾನೆ ಬಸ್ ಸ್ಟ್ಯಾಂಡು. ಅಯ್ಯೋ ದೇವ್ರಿ, ಹಂಗಾದ್ರೆ ಇವ್ರು ಎಲ್ಲೋ ಹರಟೆ ಹೊಡಿಯಕ್ ಹೋದ್ರ? ಎಲ್ಲೋದ್ರಿ ಇವ್ರು? ಕಾಣಿಸ್ತಾನೆ ಇಲ್ವಲ್ಲಪ್ಪ ಇಲ್ಲೆಲ್ಲೂನು. ಐಸ್ ಕ್ರೀಮ್ ಚೆನ್ನಾಗೈತಾ? ಓ ತುಂಬಾ ಚೆನ್ನಾಗಿದೆ ಸೂರ್ಯ. ಸರಿ ಬಾ, ಇಲ್ಲೆಲ್ಲಾದ್ರೂ ಕುತ್ಕೊಂಡು ಬಸ್ ಬರೋವರೆಗೂ ಮಾತಾಡೋಣ. ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲೇ ಕುತ್ಕೊಳ್ಳೋಣ ಬಾ. ನಿಮ್ ಊರ್ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಅಲ್ಲ? ಅವಾಗ ಬಂದಿರೋದಕ್ಕೂ ಇವಾಗ ಬಂದಿರೋದಕ್ಕೂ ಎಲ್ಲ ಹೊಸ ಮನೆಗಳಾಗಿದ್ದಾವೆ, ರಸ್ತೆಗಳು ಚೆನ್ನಾಗಿದ್ದಾವೆ. ಹೌದು ಶಿರಶ್ರುತಿ, ತುಂಬಾ ಚೆನ್ನಾಗಾಗಿದೆ. ಮತ್ತೆ ನೀವು ಹೊಸ ಮನೆ ಕಟ್ಕೊಂಡ್ರೆ ಹೆಂಗೆ? ಇನ್ನೂ ಇಲ್ಲ ಸೂರ್ಯ, ಇರ್ಬರ ಸಾಲ ಎಲ್ಲನ ತೀರ್ಸಿದಾಯ್ತು. ಈಗ ನನ್ನ ತಮ್ಮ ಬೇರೆ ಓದ್ತಾನೆ, ಅವ್ನು ಓದಿಸ್ಬೇಕು. ಈಗಿದ್ದು ಇರೋ ಮನೇನೆ ಸ್ವಲ್ಪ ಸೀಟ್ ಹಾಕೊಳ್ಸ್ಕೊಂಡು ಪರವಾಗಿಲ್ಲ ಸೋರ್ದಂಗೆಲ್ಲ ಮಾಡಿದೀನಿ. ಚೆನ್ನಾಗಿದೆ, ಹೊಸ ಲುಕ್ ಕೊಟ್ಟಿದ್ದೀನಿ, ಹೊಸ ಪೇಂಟ್ ಎಲ್ಲ ಮಾಡಿಸಿ ಚೆನ್ನಾಗಿದೆ. ನೀನು ಒಂದ್ಸಲಿ ಬಾ ನಮ್ಮ ಮನೆಗೆ. ಇವರಿಬ್ರು ಎಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದಾರೆ? ಏನೋ ಮಾತಾಡ್ತಾ ಇದಾರೆ, ಯಾತ ತಿಂತಾ ಇದಾರೆ, ಯಾತ ಕೈ ಹಿಡ್ಕೊಂಡಿವ್ರು ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಅಂದ್ರೆ ಏನೋ ತಿನ್ನಕ್ ಹೋಗಿದ್ರೇನೋ ಅಂಗಡಿಗೆ, ಬೇಕ್ರಿಗೋನ. ಯಾತ ಐಸ್ ಕ್ರೀಮ ಯಾತ ಇರ್ಬೇಕೇನೋ. ಕೋನೈಸ್ ಇದ್ದಂಗೈತಿ, ಅದೇ ಇರ್ಬೇಕು. ಅಯ್ಯೋ ನನ್ನ ಗಂಡ ಆ ಕಡೆಗೆ ವಾಲ್ತಾ ಇದ್ದಾನೆ, ನಾನು ನನ್ನ ಕಡೆ ಕೇಳ್ಕೋಬೇಕು. ಹೆಂಗಾದ್ರೆ ಮಾಡಿ ಈ ಶ್ರುತಿನ ನೋಡಿದ್ರೆ ಅವಳೆ ಮೈಯೆಲ್ಲ ಉರಿತೈತಿ. ಅವಳ ಡ್ರೆಸ್ಸು, ಅವಳ ಸ್ಟೈಲು, ಅವಳು ಮಾತಾಡೋದು ನನಗೆ ಮೈಯಂಗೆನೆ ಏನೋ ತಗೊಂಡು ಹಾಕೋಣ ಅನ್ನಂಗಾಗುತ್ತೆ. ನನ್ನ ಗಂಡನ ಹೊಲಕಿಸಿತಾನೆ. ಅದ್ರಾಗೆ ಆ ಕವಿತಾ ನಮ್ಮ ಅತ್ತೆ ಎಲ್ಲರೂ ಇವಳೇನು ಹೊಗಳಿದ್ದೆ, ಇವಳಿಗೋಸ್ಕರ ಏನೋ ಪಾಯಸ ಗೀಸ ಮಾಡಿ ಅಡುಗೆ ಮಾಡಿಕ್ಕೇವ್ರಿ. ಏನು ಇವಳು ಏನು ಸಂಬಂಧಿಕಳು ಅಮ್ಮಂಗೆ ಸುಮ್ಮನೆ ಒಂದು ಲೋಟ ನೀರು ಕೊಟ್ಟು ಕಳ್ಸೋದು ಬಿಟ್ಟು ನೋಡು, ಏನೋ ನೋಡ್ತಾರೇನೋ ಇಬ್ರು ಕಲ್ಕಿಸ್ಕೊಂಡು ಕುತ್ಕೊಂಡಿರೋದ. ಮತ್ತೆ ಶ್ರುತಿ, ಕೆಲಸ ಎಲ್ಲ ಆರಾಮ? ಎಲ್ಲ ಆರಾಮ ಸೂರ್ಯ. ನಮ್ಮಮ್ಮ ಅಂತೂ ಯಾವಾಗಲೂ ಕೇಳ್ತಾ ಇರ್ತಾರೆ, ನೀನು ಫೋನ್ ಮಾಡಿದ್ದ, ಏನು ಮಾಡ್ತಾ ಇದ್ದಾನೆ ಸೂರ್ಯ, ಚೆನ್ನಾಗಿದ್ದಾನ ಇಲ್ವಾ, ಒಂದ್ಸಲ ಮನೆಗೆ ಬರ ಕೇಳು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಮಿಸ್ ಮಾಡ್ದಂಗೆ ಬಾ, ಹಂಗ ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು. ಸರಿ, ಖಂಡಿತ ಬರ್ತೀನಿ. ಹಂಗೇನೆ ನಿಮ್ಮ ವೈಫ್ನು ಕರ್ಕೊಂಬಾ. ನನ್ನ ಹೆಂಡ್ತಿನ? ಸರಿ ಆಯ್ತು, ನೋಡೋಣ, ಬಂದರೆ ಕರ್ಕೊಂಬರ್ತೀನಿ. ಅಯ್ಯೋ ಪಬ್ಲಿಕ್ ರೋಡ್ನಾಗೆ ಕುತ್ಕೊಂಡು ಮಾತಾಡ್ತಿರೋದು ನೋಡು, ಯಾರನ್ನ ನೋಡಿದ್ರೆ ಏನು ತಿಳ್ಕೊಂಬಲ್ಲ ಅಂತ. ಒಂದಿಷ್ಟು ನಾಚಿಕೆ ಮಾನ ಮರ್ಯಾದಿಲ್ವ ಎರಡ್ಗೂ? ಅಯ್ಯೋ ನನಗೆ ಬಸ್ಸಾದ್ರೂ ಬರಲ್ವೇ ಬೇಗ? ಸದ್ಯ ಬಸ್ ಬಂತಲ್ಲ, ತೊಲಗ್ತಾಳೆ. ಸೂರ್ಯ ಬಸ್ ಬಂತು. ಹೌದಲ್ವಾ? ನಡಿ ಶ್ರುತಿ ನಡಿ. ಬಸ್ಸು ಆಗ ಅವಳ ಮ್ಯಾಲೆ ಹತ್ತು ಬಿಡ್ಬೇಕಾಯ್ತು. ಚೆನ್ನಾಗಿರೋದು. ರೈ ರೈ ರಯ್ಯ. ಗಂಗಾ, ನೀನೇನಿಲ್ಲಿ? ಏನೂ ಇಲ್ಲ, ಸುಮ್ಮನೆ ಈ ಕಡೆ ಬಂದೆ. ಆ ಹುಡುಗಿ ಬಸ್ ಸಿಗ್ತಾ ಇಲ್ವಾ ಅಂತ ನೋಡೋಣ ಅಂತ ಬಂದೆ ಅಷ್ಟೇ. ಈ ಕಡೆ ನಡೀರಿ. ಹೌದಾ, ಸರಿ ಆಯ್ತು ಬಾ. ನೋಡು, ಇಷ್ಟೊತ್ತು ಹೊಲಕಿಸ್ಕೊಂಡು ಮಾತಾಡ್ತಿದ್ದು, ಈಗ ನೋಡು ಮಕ್ಕಳ ಒಂದಿಷ್ಟು ನಗುನೇ ಇಲ್ಲ ನಾನು ನೋಡಿದ್ರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.